ನಾನು ಹಾಗೆ ಕೆಲಸ ಮಾಡಿಕೊಂಡೇ ವಿಡಿಯೋ ಮಾಡ್ತಾಯಿದ್ದೆ. ಸೊ ಇಷ್ಟೆಲ್ಲ ಮಾಡಿದ್ದೀವಿ, ಮತ್ತು ಹಾಗೊಂದು ಬೇರೆ ಇದೆ. ಎಷ್ಟು ನೆಮ್ಮದಿ ಇರುತ್ತೆ ಹಳ್ಳಿ ಕೆಲಸ ಮಾಡಬೇಕಾದ್ರೆ, ತೋಟದ ಕೆಲಸ ಮಾಡಬೇಕಾದ್ರೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭವ್ಯ ಲೈಫ್ ಸ್ಟೈಲ್. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನು ಅಂದರೆ, ಇವತ್ತು ನಾನು ಈ ದಿನ ಏನು ಮಾಡ್ತೀನಿ ಅನ್ನೋದು, ಜಸ್ಟ್ ಫಾರ್ಮರ್ ಏನು ಕೆಲಸ ಮಾಡ್ತೀವಿ ತೋಟದಲ್ಲಿ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಫುಲ್ಲು ನೇಚರ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ, ರೈತರಿಗಂತೂ ತುಂಬಾ ಇಷ್ಟವಾಗಿರೋ ವಿಡಿಯೋ ಅಂತಲೇ ಹೇಳ್ಬೋದು. ನಿಮಗೇನಾದರೂ ರೈತರ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ ಒಂದು ವರ್ಡಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡೆಫಿನೆಟ್ಲಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಏನು ಒಪಿನಿಯನ್ ಇದೆ ರೈತರ ಬಗ್ಗೆ, ನಿಮಗೆ ಎಷ್ಟು ಪ್ರೀತಿ ಇದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಫುಲ್ಲು ಕೆಲಸ ಅಂದರೆ ತೋಟದಲ್ಲಿ ರಾಗಿ ಎಲ್ಲನೂ ಅರಿ ಮಾಡ್ತೀವಿ ಅಂತ ಹೇಳ್ತಾರೆ. ಹಳ್ಳಿ ಕಡೆ ಎಲ್ಲನೂ ಅರಿ ಮಾಡ್ತೀವಿ, ಅರಿ ಕಟ್ಟಬೇಕು, ಹೊಲ ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ. ಸೊ ಇವತ್ತು ನಾನು ನಮ್ಮಮ್ಮ ಬೆಳಗ್ಗೆ 6 ಗಂಟೆಗೆ ಎದ್ದು ತೋಟಕ್ಕೆ ಬಂದು ಇವತ್ತು ಈ ಕೆಲಸ ಮಾಡ್ತಾಯಿದ್ದೀವಿ. ಸೊ ಅದ್ರದ್ದೊಂದು ನೇಚರ್ ವಿಡಿಯೋ, ಜಾಸ್ತಿ ಏನೂ ಇಲ್ಲ, ಜಸ್ಟ್ ನೇಚರ್ ವಿಡಿಯೋ ಮಾಡ್ತಾಯಿದ್ದೀನಿ. ಏನು ಅಂತ ಅಂದರೆ, ಇವಾಗ ಓದಿರೋರು ಓದ್ದಲೇ ಇರೋರು ಹೊಲದ ಕೆಲಸ ಮಾಡಬೇಕು ಅನ್ನೋದು ಏನೂ ಇಲ್ಲ. ಎಷ್ಟೇ ದೊಡ್ಡ ಎಜುಕೇಷನ್ ಮಾಡಿದ್ರೂ, ಡಬಲ್ ಡಿಗ್ರಿ ತೊಗೊಂಡಿದ್ರು ಈ ಕೆಲಸ ಮಾಡೋದ್ರಲ್ಲಿ ಯಾವುದೇ ಮುಜುಗರ ಆಗಲಿ, ಅಸಹ್ಯ ಆಗಿ ಪಡ್ಕೋಬಾರ್ದು. ಏಕೆಂದರೆ ಕೆಲವೊಬ್ಬರು ಇರ್ತಾರೆ ಅಸಹ್ಯ ಪಡ್ಕೊಂಡು, ನಾನು ಯಾಕೆ ಆ ಕೆಲಸ ಮಾಡಬೇಕು, ನಾನು ಯಾಕೆ ತೋಟದಲ್ಲಿ ಕೆಲಸ ಮಾಡಿ, ನಾನು ಇಷ್ಟೋದಿದ್ದೀನಿ ಒಳ್ಳೆ ಕಂಪ್ನಿಲಿ ಕೆಲಸ ಮಾಡಿದ್ರೂ ತೋಟದಲ್ಲಿ ಕೆಲಸ ಮಾಡಬಾರ್ದು ಅಂತ ಏನೂ ರೂಲ್ಸ್ ಇಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳೋದ್ರಲ್ಲಿ ಯಾವುದೇ ಏನೇ ರೀತಿ ಅಸಹ್ಯ ಪಡ್ಕೋಬಾರ್ದು ಅಂತ ನನ್ನ ಒಪಿನಿಯನು. ಸೊ ನಿಮ್ಮ ಒಪಿನಿಯನು ತಿಳಿಸಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡಿ ಪ್ಲೀಸ್. ಹಾಯ್, come back. ಏನು ಗೊತ್ತಾ ಗೈಸ್, ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾವು ಮಾಡೋ ಅಂಥ ಕೆಲಸನ ಅದರಲ್ಲಿ ಒಂದು ಸ್ವಾರ್ಥ ಇರುತ್ತೆ. ಏಕೆಂದರೆ ನಾವು ಜೀವನ ಮಾಡಬೇಕು, ನಮಗೇನು ಹಣ ಬೇಕು, ಅದೊಂದು ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ. ಇವಾಗ ಬೇರೆ ಕಂಪ್ನಿಲಿ ಹೋಗಿ ಕೆಲಸ ಮಾಡಿದ್ರು ನಮಗೆ ನೆಸೆಸಿಟಿ ಇರುತ್ತೆ, ಮನಿ ನೆಸೆಸಿಟಿ ಇರೋದ್ರಿಂದನೇ ಇನ್ನೊಂದು ಕಂಪ್ನಿನೇ ಆಗಿರ್ಬೋದು ಏನೋ ಒಂದು ಕೆಲಸ ಮಾಡೋಕ್ಕೆ ಸಾಧ್ಯ. ಏನೂ ಎಕ್ಸ್ಪೆಕ್ಟೇಷನ್ ಇಲ್ದಲೆ ಅದರಿಂದ ನಮಗೇನೂ ಯೂಸ್ ಇಲ್ಲ ಅಂತ ಗೊತ್ತಿದ್ದೂ ಮಾಡ್ತಾರಲ್ಲ, ನಿಸ್ವಾರ್ಥ ಕೆಲಸ ಅದು ಯಾರು ಕೂಡ ಅದು ಒಂದು ಮನುಷ್ಯತ್ವ ಅಂತಲೇ ಹೇಳ್ಬೋದು. ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ತಿನ್ನೋ ಊಟಕ್ಕೆ ತಕ್ಕನಾಗಿ ನಾವು ಕೆಲಸ ಮಾಡಬೇಕು. ಸೊ ಏನು ಅಂತ ಅಂದರೆ, ನನಗೆ ಯಾರೋ ಒಬ್ಬರು ಹೇಳಿದರು, ನಿನ್ಗೆ ಯಾವುದು ರೈಟ್ಸ್ ಇಲ್ಲ, ನೀನು ಇವತ್ತಿದ್ದು ನಾಳೆ ಹೋಗೋಳು, ನಿನ್ಗೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಅಂತ ಹೇಳಿದರು. ಸೊ ಆ ಥರ ಕೇಳಿಸ್ಕೊಂಡು ನಾನು ಈ ಥರ ಮಾಡಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಯಾಕೆ ಅಂದರೆ ನನಗೆ ರೈಟ್ಸ್ ಇಲ್ವಲ್ಲ, ಯಾಕೆ ಮಾಡಬೇಕು? ಹೊಟ್ಟೆ ಚುರುಗುಡ್ತೈತೆ ಮಮ್ಮಿ. ಅನ್ನ ಒಗ್ಗರಣೆ ಮಾಡಿ ಉಣ್ಬಿಡು. ನಾನು ಇವಾಗ ಮನೆಗೆ ಹೋಗ್ಬೇಕಾ? ನೀನು ಬರಲ್ವಾ? ಹೊಟ್ಟೆ ಚುರಿ ಅಂತ ಆಯ್ತು, ಹೊಟ್ಟೆ ಸುತ್ತೈತೆ. ಅದೇನು ಬೀಳಲ್ಲ. ಆಯ್ತಾ? ಅರಿ ಮಾಡಿತ್ತು ಅರ್ಧ ಆಗದ.
ಫೈನ್. ಅರೆ ಆಯಿತು. ಸೂರ್ಯ ಹೊಳಿತಾವನು. ನಡಿ ಬೇಗ ಕಿತ್ಕೊಡು, ಹೋಯ್ತೀನಿ. ಬಂದಿದ್ದಿ ದೋಸ್ತಿ, ದೋಸ್ತಿ ಬಾಯ್. ನಮ್ಮಪ್ಪ ವಾಶ್ನ ಹೊಲ್ತವೇ ಬಿಟ್ಟೊಟ್ಟಾಗಿತ್ತು. ಟೈಮ್ ನೋಡಿ ಎಷ್ಟಾಗಿದೆ ಅಂತ ನೀವೇ. ಇವಾಗ ಮನೆಗೆ ಹೋಗ್ಬೇಕು. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಊಟ ಆಯ್ತಾ ಎಲ್ಲಾರ್ದು? ಸೊ ಏನಿಲ್ಲ, ಅಂಗಡಿ ಕೂತಿದೆ. ಸೊ ಅದಕ್ಕೋಸ್ಕರ ಒಂದು ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಅಂಗಡೀಲಿ ಕಸ್ಟಮರ್ಗಳು ಬಂದಿದ್ದರು, ಒಂದು ಅಣ್ಣ ಬಂದಿದ್ದರು. ಸೊ ಅವರು ಏನಿವತ್ತು ಅಪರೂಪಕ್ಕೆ ರೆಡಿ ಆಗಿಬಿಟ್ಟಿದೆಯಲ್ಲ ಅಂತ ಕೇಳ್ತವ್ರು. ಆ್ಯಕ್ಚುಲಿ ನಾನು ಡೈಲಿ ರೆಡಿ ಆಗೋಲ್ಲ, ಇವತ್ತೇನೋ ನಮ್ಮಮ್ಮ ರೆಡಿ ಆಗು ಅಂತ ಅಂದರು. ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಎಷ್ಟು ರೆಡಿಯಾಗಿದ್ದಕ್ಕೆ ಏನಿವತ್ತು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆಯಲ್ಲ, ಡೈಲಿ ಈ ಥರ ಆಗ್ತಾ ಇರಲಿಲ್ವಲ್ಲ, ಏನು ಸಮಾಚಾರ ಅಂತ ಕೇಳ್ತಾನೆ ಅವರೇ. ಅಯ್ಯೋ ದೇವರೇ, ಈ ಜನಗಳಿಗೆ ರೆಡಿ ಆದರೂ ಕಷ್ಟ, ರೆಡಿ ಆಗಲಿಲ್ಲ ಅಂದರೂ ಕಷ್ಟ. ಈ ಜನಗಳು ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಾರೆ. ಅದಕ್ಕೋಸ್ಕರ ನಾನು ನೋಡಿ ಗೈಸ್ ಇದು ರೆಡಿ ಹಾಕಿದ್ದೆಲ್ಲ, ಸೊ ಜುಟ್ಟೆಲ್ಲ ಎತ್ತಿ ಮೇಲೆ ಕಟ್ಟಿಬಿಟ್ಟಿದ್ದೀನಿ. ಅಯ್ಯೋ, ಏನು ಒಂಚೂರು ರೆಡಿ ಆದರೆ ಸಾಕು, ಏನಕ್ಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದೆ, ಏನು ಸ್ಪೆಷಲ್, ಏನು ರೀಸನ್ನು ಅಂತ ಕೇಳ್ತಾರೆ. ಆ್ಯಕ್ಚುಲಿ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದಾಗ ಮಾತ್ರ ನಾನು ರೆಡಿ ಆಗ್ತಾಯಿದ್ದಿತ್ತು ನೀಟಾಗಿ. ಅಂಗಡಿ ಇದ್ದಾಗ ಮತ್ತು ಮನೇಲಿದ್ದಾಗ ಅಷ್ಟೊಂದೇನು ರೆಡಿ ಆಗ್ತಿಲ್ಲ. ನಾರ್ಮಲ್ಲಾಗಿ ಏನೂ ಇಕ್ತಾ ಇರಲಿಲ್ಲ, ಕುಂಕುಮ ಇಕ್ತಾ ಇರಲಿಲ್ಲ, ಏನೂ ಇಕ್ತಾ ಇರಲಿಲ್ಲ. ಮುಖ ತೊಳ್ಬಿಟ್ಟು ಕುಂಕುಮ ಇಟ್ಕೊಂಡು ಬರ್ತಾಯಿದ್ದೆ. ಸೊ ಇವತ್ತು ಹಿಂಗೆ ರೆಡಿಯಾಗಿರೋದಕ್ಕೆ ಏನು ರೆಡಿಯೇ ಆಗಿಲ್ಲ. ನಾನು ಡೈಲಿ ಡ್ರೆಸ್ ಯಾವ್ದು ಹಾಕೋತೀನೋ ಅದನ್ನೇ ಹಾಕ್ಕೊಂಡಿದ್ದೀನಿ. ಅದೇನು ಸ್ಪೆಷಲ್ ಕಾಣಿಸ್ತೋ ಗೊತ್ತಿಲ್ಲ ಅಂತ ಅಂದಿದ್ರು. ಅದಕ್ಕೆಲ್ಲ ಲಿಪ್ಸ್ಟಿಕ್ಕೆಲ್ಲ ಒರೆಸ್ಕೊಂಬಿಟ್ಟು ಗಂಟು ಹಾಕೊಂಬಂದ್ಬಿಟ್ಟಿದ್ದೀನಿ.